ಹಲೋ ಗೈಸ್, ಸೊ ಒಂದು ಚೂರು ಟೈಮ್ ಸೆನ್ಸ್ ಇಲ್ಲದೆ ಇರೋಂತಹ KEA ಯಾವಾಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಿಡ್ತಾರೆ ಅಂತ ಎಲ್ಲರಿಗೂ ಕೂಡ ಡೌಟ್ ಇದೆ. ಏನಂತ ಹೇಳಿದ್ರು 2 PM ಆದಮೇಲೆ ಬಿಟ್ಬಿಡ್ತೀವಿ 7ನೇ ತಾರೀಕು ಅಂತ ಹೇಳಿದ್ದಾರೆ. 8:30 ಇವಾಗ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ ಇನ್ನೂ ಕೂಡ ಬಿಟ್ಟಿಲ್ಲ. ಈಗ ನೀವು KEA ವೆಬ್ಸೈಟಿಗೆ ವಿಸಿಟ್ ಮಾಡಿದ್ರೆ ಲೇಟೆಸ್ಟ್ ಇದೇನೆ ನೋಟಿಸು, ಪ್ರಕಟಣೆ ಪರಿಶೀಲನೆ ಸ್ಲಿಪ್ ಸಂಬಂಧಿಸಿದಂತೆ. ಇದ್ರ ಮೇಲ್ಗಡೆನೆ ಲಿಂಕ್ ಬರಬೇಕು. ಯಾವಾಗ ಬಿಡ್ತಾರೆ ಯಾರಿಗೂ ಗೊತ್ತಿಲ್ಲ. ಒಂದು ಚೂರು ಕೂಡ ಟೈಮ್ ಸೆನ್ಸ್ ಇಲ್ಲ. ಆಪ್ಷನ್ 8ನ ರಾತ್ರಿ 10 ಗಂಟೆಗೆ ಬಿಡ್ತಾರೆ, ಇದನ್ನು 2 ಗಂಟೆ ಆದಮೇಲೆ ಅಂತ ಹೇಳ್ಬಿಟ್ಟು ಇನ್ನೂ ಬಿಟ್ಟಿಲ್ಲ. ಬಟ್ ಆದರೂ ಕೂಡ ಅವ್ರು ಬುದ್ಧಿವಂತರು. ನೀವು ನೋಡೋದಾದರೆ ಅವರು 2 ಗಂಟೆ ಆದಮೇಲೆ ಅಂತ ಹೇಳಿದ್ದಾರೆ. ಯಾವಾಗ ಅಂತ ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲ. ಸೊ 2 ಗಂಟೆ ಆದಮೇಲೆ ಅಂದರೆ 10 ಗಂಟೆನಾರು ಆಗಿರ್ಬೋದು, ಅಥವಾ 8ನೇ ತಾರೀಕಾದರೂ ಆಗಿರ್ಬೋದು, 9ನೇ ತಾರೀಕು ಕೂಡ ಆಗಿರಬಹುದು. ನನಗೆ ಫಸ್ಟೇ ಒಂದು ಡೌಟ್ ಇತ್ತು. ಏನಪ್ಪ ಅಂತಂದರೆ 7ನೇ ತಾರೀಕೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತೀವಿ ಅಂತ ಹೇಳ್ಬಿಟ್ಟು 7ರಿಂದ 9 ತನಕ ಏನು ಮಾಡೋಕ್ಕೆ ಕೊಟ್ಟಿಲ್ಲ. 9ರಿಂದ 11ಕ್ಕೆ ಎಡಿಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಏನು ನನ್ನ ಪ್ರಾಬಬಲ್ ಐಡಿಯಾ ಏನಪ್ಪ ಅಂತಂದರೆ 9 ಅಥವಾ 8 ತನಕ ಇವ್ರು ರಿಸಲ್ಟ್ ಬಿಡಲ್ಲ. ಇದು ನನ್ನ ಪ್ರಾಬಬಲ್ ಐಡಿಯಾ. ಯಾಕೆಂದರೆ ಇವ್ರು ಆದಷ್ಟು ಎಷ್ಟಾಗುತ್ತಷ್ಟು ಲೇಟ್ ಮಾಡೋಣ. ಯಾಕೆಂದರೆ ನೀಟ್ ಕೌನ್ಸಿಲಿಂಗ್ ಜೊತೆಗೆ ಹೊಂದಿಸ್ಕೊಂಡು ಹೋಗೋಕ್ಕೆ ಇವ್ರು ಲೇಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಮೋಸ್ಟ್ಲಿ ಬಿಟ್ಟರೆ ಇವತ್ತು ಬಿಡ್ತಾರೆ, ಅದೇ 10 ಗಂಟೆ 12 ಗಂಟೆಗೆ ಬಿಟ್ಟರೆ ಬಿಡ್ಬೋದು. ಇಲ್ಲ ಅಂತಂದರೆ ನಾಳೆ 8ನೇ ತಾರೀಕು ಬಿಟ್ಟಿಲ್ಲ ಅಂತಂದರೆ ಡೆಫಿನೆಟ್ಲಿ 9ನೇ ತಾರೀಕಂತೂ ಬಿಟ್ಟೇ ಬಿಡ್ತಾರೆ. ಯಾಕಂದರೆ 9ರಿಂದ 11 ಎಡಿಟ್ ಮಾಡೋಕ್ಕೆ ತಮಗೆ ಟೈಮ್ ಕೊಡ್ತಾರೆ. ಓಕೆನಾ? ಸೊ ಜೊತೆಗೆ ಬಿಟ್ಟಾಗ ಹೆಂಗೆ ತಾವು ಆ್ಯಕ್ಸೆಸ್ ಮಾಡಬೇಕು ಅಂತಂದರೆ ನಾನು ಹೇಳ್ತೀನಿ ನೋಡಿ. ಫಸ್ಟ್ ತಾವು ಏನು ಮಾಡಬೇಕು ಅಂದರೆ ಸೇಮ್ ಇಲ್ಲೇ ಮೇಲ್ಗಡೆ ಲಿಂಕ್ ಬರುತ್ತೆ. ಓಕೆನಾ? ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೇಮ್ ಇಲ್ಲಿ ನಿಮಗೆ ಇವಾಗ ನೀವು ಫಸ್ಟು ಆ್ಯಕ್ಚುಲಿ 1 ಸೆಕೆಂಡ್ ತಡೀರಿ. ಹಾಂ ನೋಡಿ, ಈ ರೀತಿನಲ್ಲಿ ತಮಗೆ ಸೇಮ್ CET ನಂಬರು, ಅಪ್ಲಿಕೇಶನ್ ನಂಬರ್, ಸೀಕ್ರೆಟ್ ಕೀ ಕೋಡ್ ಇದನ್ನೆಲ್ಲ ಒತ್ತಬೇಕಾಗುತ್ತೆ. ಓಕೆ, ಇದೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಒತ್ತಾದ್ಮೇಲೆ ನೋಡಿ ಇಲ್ಲೇ ಲಿಂಕ್ ಬರುತ್ತೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಹೇಳ್ಬಿಟ್ಟು. ಯಾವ ರೀತಿ ಬಂದಿರುತ್ತೆ ಅದು ರಿಸಲ್ಟ್ ಅಂದರೆ ನೋಡಿ, ಪ್ರೀವಿಯಸ್ ಇಯರ್ಸ್ದು ನೋಡಿ, CET ನಂಬರ್ ಇರುತ್ತೆ ತಮ್ಮದು, ಕ್ಯಾಂಡಿಡೇಟ್ ನೇಮು, ಕ್ಯಾಟಗರಿ, ರ್ಯಾಂಕು, ಡಿಸಿಪ್ಲೀನು, ಕಾಲೇಜ್ ಅಲಾಟೆಡ್ ನೋಡಿ ಈ ಥರ ಬರುತ್ತೆ. ಕಾಲೇಜ್ ಅಲಾಟೆಡ್. ಓಕೆ, ಬ್ರ್ಯಾಂಚ್ ಯಾವುದು ಅದು ಕೂಡ ಬರುತ್ತೆ. ಕ್ಯಾಟಗರಿ ಅಲಾಟೆಡ್, ಯಾವ ಕ್ಯಾಟಗರಿ ಮೇಲೆ ಕ್ಲೇಮ್ ಆಗಿದೆ ತಮಗೆ. ಓಕೆ, ಜೊತೆಗೆ ಮಾರ್ಕ್ ಯಾವ ಡೇಟಿಗೆ ಅಲಾಟ್ ಆಗಿದೆ, ಜೊತೆಗೆ ಎಲ್ಲಿ ತನಕ ತಮಗೆ ಎಡಿಟ್ ಮಾಡೋಕ್ಕೆ ಚಾನ್ಸ್ ಇರುತ್ತೆ. ಸೊ ಇದೆಲ್ಲ ಕೂಡ ಈ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ನಲ್ಲಿ ಬಿಡ್ತಾರೆ. ಓಕೆನಾ? ಸೊ ಇದೆಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಇದ್ರ ಬೇಸಿಸ್ ಮೇಲೆ ತಾವು ಹೆಂಗೆ ಎಡಿಟ್ ಮಾಡೋದು ಆಪ್ಷನ್ಸನ್ನು ಅಂತ ಹೇಳ್ಬಿಟ್ಟು ನಾನೊಂದು ವಿಡಿಯೋ ಮಾಡಾಕಿದ್ದೀನಿ. ದಯವಿಟ್ಟು ಅದನ್ನು ನೋಡಿ, ವೆರಿ ಇಂಪಾರ್ಟೆಂಟ್ ವಿಡಿಯೋ ಅದು. ಓಕೆನಾ? ಸೊ ಇದರೊಂದಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಕ್ಲೆವರ್ವೆಂಟ್.